ಬೇತಮಂಗಲ ಗ್ರಾಮೀಣ ಪ್ರೌಢಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಂಭ್ರಮ, ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಮೆರುಗು. ಗ್ರಾಮೀಣ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸಿದ ಎಲ್ಲ ಮಹನೀಯರಿಗೆ ಕೃತಜ್ಞತೆ ಸಲ್ಲಿಸಿದ ಶಾಲಾ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ್. ಬೇತಮಂಗಲ ಗ್ರಾಮೀಣ ಪ್ರೌಢಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಗಣ್ಯರು ದೀಪ ಬೆಳಗಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಲಾ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ್ ಸಂಸ್ಥೆಯ ಬೆಳವಣಿಗೆಯ ಆದಿಯನ್ನ ಸ್ಮರಿಸಿದರು. ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಸ್ಥಾಪಿತಗೊಂಡಿರುವ ಗ್ರಾಮೀಣ ವಿದ್ಯಾಸಂಸ್ಥೆಯು ಇಂದು ಈ ಮಟ್ಟಕ್ಕೆ ಬೆಳೆಯಲು ಅನೇಕ ಮಹನೀಯರ ಶ್ರಮ ಮತ್ತು ತ್ಯಾಗ ಕಾರಣವಾಗಿದೆ. ಶಾಲೆಯನ್ನು ಕಟ್ಟಿ ಬೆಳೆಸಿದ ಎಲ್ಲಾ ಮಹನೀಯರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದರು. ಇನ್ನು ಇದೇ ವೇಳೆ ಶಾಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಕರ್ತವ್ಯ ಸಲ್ಲಿಸುವ ಮೂಲಕ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿ ಈಗಾಗಲೇ ನಿವೃತ್ತಗೊಂಡಿರುವ ಶಿಕ್ಷಕರು ಹಾಗೂ ಸಿಬ್ಬಂದಿಗೆ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಖಜಾಂಚಿ ಪ್ರಭಾಕರ್, ಮುಖ್ಯ ಶಿಕ್ಷಕ ಗಂಗೂಲಪ್ಪ, ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿಕೊಂಡ ನಿವೃತ್ತ ಮುಖ್ಯ ಶಿಕ್ಷಕ ಅಶ್ವತ್ಥಪ್ಪ, ಗ್ರಾಮೀಣ ಪದವಿ ಕಾಲೇಜಿನ ನಿರ್ದೇಶಕ ವಿಜೇಂದ್ರ, ಪಿಯು ಕಾಲೇಜಿನ ಪ್ರಾಂಶುಪಾಲರು ಮಲ್ಲಿಕಾರ್ಜುನ್, ನಿವೃತ್ತ ಶಿಕ್ಷಕರಾದ ಕೊಂಡಪ್ಪ, ಗೋಪಾಲ್ ಗೌಡ, ನಾರಾಯಣಪ್ಪ, ಮುಖ್ಯ ಶಿಕ್ಷಕಿ ಮಂಜುಳಾ, ಗಣಿತ ಶಿಕ್ಷಕಿ ಮಂಜುಳಾ, ಸಿಬ್ಬಂದಿ ವೆಂಕಟೇಶಪ್ಪ, ವೆಂಕಟರಾಮಪ್ಪ ಸೇರಿದಂತೆ ಶಾಲೆಯ ಸಹ ಶಿಕ್ಷಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾಯಮ್ಮ. 25-26ನೇ ಸಾಲಿನ ವಿದ್ಯಾರ್ಥಿಗಳ ಒಂದು ಶಾರದಾ ಪೂಜೆ ಅಂತ ಕರೆಯೋದು ಮೊದಲು ನಮ್ಮ ಒಂದು ಪದ್ಧತಿಯಲ್ಲಿ. ಈಗ ಅದನ್ನೇ ಆನಿಯರ್ ಡೇ ಹಾಗೆ ಅಂತೇಳಿ ಪರಿವರ್ತನೆ ಆಗಿದೆ. ಅದರ ಜೊತೆಗೆ ಎಲ್ಲ ನಮ್ಮ ಶಾಲೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಿ ಗೌರವಾನ್ವಿತವಾಗಿ ನಿವೃತ್ತಿ ಹೊಂದಿರತಕ್ಕಂಥ ಎಲ್ಲ ಸಿಬ್ಬಂದಿಗಳ ಸಮಾಗಮವು ಕೂಡ ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ನಮ್ಮ 2007ರಿಂದ 1993ರಲ್ಲಿ ಆರಿಫ್ ಖಾನ್ ಅವರು ರಿಟೈರ್ಡ್ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ಯಾರ್ಯಾರು ರಿಟೈರ್ಡ್ ಆಗಿದ್ದಾರೆ ಅವರೆಲ್ಲರೂ ಕರೆಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ಸಂಸ್ಥೆಯ ಒಂದು ಎಲ್ರಿಗೂ ಕೂಡ ಅವರಿಗೆ ನಾವು ಗೌರವವನ್ನು ಸೂಚಿಸತಕ್ಕಂಥ ಒಂದು ಕಾರ್ಯಕ್ರಮವೇ ಇಂದಿನ ನಿವೃತ್ತಿ ಯಾದಂತಹ ನಮ್ಮ ಈ ಶಾಲೆಯ ಈ ಸಂಸ್ಥೆಯ ಇವರಿಗೆ ನಾವು ಕೊಡ್ತಕ್ಕಂಥ ಒಂದು ದೊಡ್ಡ ಒಂದು ಸನ್ಮಾನ ಅಂತ ಹೇಳಿ ನಾವೆಲ್ಲರೂ ತಿಳ್ಕೊಂಡು ಅದನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಏನು ಗಂಗರಪ್ಪ ಸರ್ ಹೇಳಿದ್ರು 1961ರಲ್ಲಿ ಪ್ರಾರಂಭ ಆಗಿತ್ತು. ಆದ್ರೆ ಅಂದು ರೆಹಮಾನ್ ಬೇಗಲ್ಲ ಅಧ್ಯಕ್ಷರು ಆರ್.ಕೆ. ಧ್ರುವ ಅಂತ ಹೇಳ್ಬಿಟ್ಟು ರಾಯಚಂದ್ರ ಗ್ರಾಮ ಸುಂದರಬಾಳ ಪಕ್ಕದಲ್ಲಿ ಆರ್ ಕೃಷ್ಣಕಾಂತ್ ಧ್ರುವ ಅಂತ BSc ಆನರ್ಸ್ ಅವರು. ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಬೇರೆ ಇನ್ನಿಂದ ಜಾತಿಯವರು ಯಾರು ಕೂಡ SSLC ಪಾಸ್ ಆಗ್ತಕ್ಕಂಥವ್ರು ಇರ್ಲಿಲ್ಲ. ಅಂತ SSLC ಪಾಸ್ ಆಗಿರೋರು ಅವರು ಇದ್ರೆ ಅವರೆಲ್ಲ ಸರ್ಕಾರಿ ನೌಕರರು ಆಗೋಗಿದ್ರು. 8ನೇ ಕ್ಲಾಸ್ ಪಾಸ್ ಆಗಿದ್ರೆ ಅಂತವ್ರಿಗೆ ಸರ್ಕಾರಿ ನೌಕರಿ ಸಿಗ್ತಿತ್ತು. ಅಂತಹ ಸಂದರ್ಭದಲ್ಲಿ ಆರ್ ಕೃಷ್ಣಕಾಂತ್ ಧ್ರುವನ ಅಧ್ಯಕ್ಷ ಮಾಡಿಕೊಂಡು TR ರಾಮಗಿರು PUC ಓದ್ಕೊಂಡಿದ್ರು ಮೆಟ್ರಿಕ್ಯುಲೇಷನ್ ತಿಮ್ಮಸಂದ್ರ TR ರಾಮಗಿರು ಅವ್ರನ್ನ ಕಾರ್ಯದರ್ಶಿ ಮಾಡಿಕೊಂಡು ಅಂದು ಬೇತಮಂಗಲದ ಚಿನ್ನಪ್ಪ, ದಿವಂಗತ ಚಿನ್ನಪ್ಪ ಈ ಜಾಗದ ದಾನಿಗಳು ಮತ್ತು ನಮ್ಮ ಮಾರ್ಗದರ್ಶಿಗಳು ಕೂಡ ಹೌದು. ಅವರು ರೆಹಮಾನ್ ಬೇಗವರು, ಜಲೀಲ್ ಬೇಗವರು, ಅಂಕಟಳ್ಳಿ ಪಟೇಲ್ ಮುನೇಗೌಡರು, ಪಟೇಲ್ ಕರೇಗೌಡರು, ಪಟೇಲ್ ಮುನೇಗೌಡರು, ಕುದುರೆಗೌಡ ಪಟೇಲ್ ನಾರಾಯಣಪ್ಪನವರು, ಕಂಸಂದ್ರ ಸೀನಪ್ಪನವರು,
ಕಾರಿ ನಾರಾಯಣಪ್ಪನವರು, ಅನೇಕ ಮಹನೀಯರು, ಸುಮಾರು 18 ಜನ, XMA ಇ ನಾರಾಯಣಗೌಡರು, MLC TS ಅಶ್ವತ್ಥನಾರಾಯಣ ಶೆಟ್ಟರು, ಅನೇಕ ಮಹನೀಯರು ಸೇರಿ ಇಲ್ಲಿ SSLC ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಹೈಸ್ಕೂಲ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಪ್ರೇರಕರು ನಮ್ಮ ಮೊದಲ ಮುಖ್ಯಮಂತ್ರಿ ಕೆ ಚೆನ್ನರಾಯ ರೆಡ್ಡಿ ಅವರು. ಚಿನ್ನಪ್ಪನವರು ಮತ್ತು ರೆಹಮಾನ್ ಬೇಗ್ ಅವರು ಇಬ್ಬರು ಕಾಂಟ್ರಾಕ್ಟರ್ಸು ವಾರಕ್ಕೊಂದ್ಸಲ ಅವರು ದೆಹಲಿಯಿಂದ ಬರ್ತಿದ್ರು. ಅಲ್ಲಿ ಹೋದ್ರೆ ಅವರು ಚಿನ್ನಪ್ಪ ಯಾರಾದ್ರೂ ಪಾಸ್ ಆಗಿದ್ರೆ SSLC ಇಟ್ಕೊಂಡ್ಬಂದ್ರೆ ಒಂದು ತಿಂಗಳು ಹುಡುಗಾದ್ರೂ ಕೂಡ ಒಬ್ಬರು ಸಿಗ್ಲಿಲ್ಲ. ಅಂತ ಸಂದರ್ಭದಲ್ಲಿ ಈ ಒಂದು ಶಾಲೆ ಬೆಳೆದು ಬಂದ ರೀತಿ ಆ ರೀತಿ. ತದನಂತರ 96ರಲ್ಲಿ ಶಾಲೆ ಸಮಾಪ್ತಿ ಅಂದ್ರೆ ಕ್ಲೋಸ್ ಮಾಡೋದಕ್ಕೆ, ವೈಂಡ್ ಅಪ್ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳಿಂದ ಮತ್ತು DDP ಇಂದ ಒಂದು ಪತ್ರ ಬಂದ್ಬಿಟ್ಟಿತ್ತು. ಅಲ್ಲಿಗೆ ಬರೆದಾಕಿದ್ರು, ಅಂದ್ರೆ ಈ ಶಾಲೆಯನ್ನು ಸಮಾಪನ ಮಾಡಬೇಕು ಅಂತ. ಅಂದ್ರೆ ನಮ್ಮಲ್ಲಿ ಏನು ಸೌಲಭ್ಯಗಳು ಇರಲಿಲ್ಲ, ಶೈಕ್ಷಣಿಕ ಸಂಸ್ಥೆ ರಿಕಗ್ನೈಸ್ ಇರಲಿಲ್ಲ, ಸರ್ಕಾರದಿಂದ ಕೂಡ ನಮ್ಮ ಒಂದು ಇದು ಕೂಡ 33 ವರ್ಷಗಳು 36 ವರ್ಷಗಳ ಏನು ಇರಲಿಲ್ಲ, ಎಲ್ಲಾನು ಸಮಾಪ್ತಿ ಆಗಿತ್ತು ಅವಕ್ಕೆ. ಅಂತ ಸಂದರ್ಭದಲ್ಲಿ ನನ್ನನ್ನ ಕಾರ್ಯದರ್ಶಿಯಾಗಿ ಮಾಡಿದಾಗ ನಾನು ತಗೊಳ್ತೀನಿ ಕಾರ್ಯದರ್ಶಿ ಅಂತ ಹೇಳಿದ್ರೆ ನನ್ನ ಆತ್ಮೀಯ ಸ್ನೇಹಿತ, ನಾವಿಬ್ಬರು ಜೊತೆಲಿ ಓದಿದ್ದು ಹೈಸ್ಕೂಲ್, ಮನ್ನಾರ್ಪೇಟೆ ಮುನ್ಸಿಪಲ್ ಹೈಯರ್ ಸೆಕೆಂಡರಿ ಸ್ಕೂಲ್. ಇದು RHS ಅಲ್ಲ, PHS ಅಂತ ಇದ್ರು, ಅಂದ್ರೆ ಅಪ್ಪರ್ ಹೈಸ್ಕೂಲ್ ಅಂತ. ನಾನು ಬಂಗಾರಪೇಟೆ ಓದಿದ್ದು, ಅವನು ಬಂಗಾರಪೇಟೆ ಓದಿದ್ದು. ಇಬ್ರು ಕೂಡ ನೀನ್ ಬೇಡ, ನೀನ್ MLA ಅವ್ರ ಜೊತೆಲಿ ಇದೆಯಾ, APMC ಡೈರೆಕ್ಟರ್ ಆಗಿದ್ಯಾ, ದೊಡ್ಡ ಸೊನ್ನೆ ಆಗ್ಬಿಡ್ತೇನೆ ನೀನು ನಮ್ಮ ಸ್ಕೂಲ್ ಬಂದ್ರೆ, ನೀನು ಕಾರ್ಯದರ್ಶಿ ಸ್ಥಾನ ತಗೋಬೇಡ ಅಂತ ಹೇಳ್ದ. ಏನ್ ಮಾಡ್ಬೇಕೆ ಅಂದ್ರೆ, ನೀನು ಈಗ ನೀನೇನಂತ ತಗೋಬೇಕಾದ್ರೆ ಒಂದು 10-15 ಲಕ್ಷ ರೂಪಾಯಿ ದುಡ್ಡು ನಿನ್ ಜೋಬಲ್ಲಿದ್ರೆ ಕಾರ್ಯದರ್ಶಿ ಆಗು, ಇಲ್ಲಾಂದ್ರೆ ಬೇಡ, ಸುಮ್ಮನೆ ನೀನು ಸುಮ್ಮನೆ ಇದ್ದವು ಅಂತ ಹೇಳ್ದ. ನಾನು ಅಷ್ಟೊತ್ತಿಗೆ ಭಗವಂತನ ವಿಜೇಂದ್ರ ಸ್ವಾಮಿ ಆರಾಧ್ಯ ಭಕ್ತ ನಾನು ಅವತ್ತೇ ಏನು ಇವತ್ತು ಸರ್ಕಾರ ನಡೆಯೋದು ತಾಗೆ ಹೊಡ್ಲಿಕ್ಕೆ ಅಂತ ಹೇಳ್ಕೊತಾರಲ್ವಾ, ಹಾಗೆ ನನ್ನ 4 ಅಂಗಡಿ ಇತ್ತು. 4 ಅಂಗಡಿ 3 ಅಂಗಡಿ ಮಾರ್ಬಿಟ್ಟು ನಾನು ಎಂಟರ್ ಆಗ್ತೀನಿ ಅಂತ ಅದನ್ನ ಹೇಳ್ಬಿಟ್ಟೆ. ನಾನು ಕಾರ್ಯದರ್ಶಿ ಆಗ್ತೀನಿ, ಏನ್ ಬೇಕಾ ಮಾಡ್ತೀನಿ ಬೆಳೆ ಅಂತ ಹೇಳ್ಬಿಟ್ಟು. ಕಾರಣಗಳಿಂದ ಅದು 96 ಜೂನ್ 14ಕ್ಕೆ ತಿರುಗಿ ಫೆಬ್ರವರಿ 28ಕ್ಕೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿದ್ದ ಮಿಸ್ ಮಾರ್ಗ್ರೆಟ್ ಅವರು 28ನೇ ತಾರೀಕು ರಿಟೈರ್ಡ್ ಆದರು. ನಾನು 28ನೇ ತಾರೀಕು 1ನೇ ತಾರೀಕಿಂದ ಇವ್ರನ್ನ ಮುಖ್ಯ ಶಿಕ್ಷಕನಾಗಿ ಆಯ್ಕೆ ಮಾಡ್ಕೊಂಡೆ. ನಮ್ಮಲ್ಲಿ 4-5 ಜನ ಟೀಚರ್ಸ್ ಸೀನಿಯರ್ಸ್ ಇದ್ರು, ಆದ್ರೂ ಕೂಡ ಅವರೆಲ್ಲರೂ ಕೂಡ ಹೋರಾಟಕ್ಕೆ ಅಣಿಯಾದ್ರು. ನಾನು ಅಶ್ವತ್ಥಪ್ಪನವರು ಮುಖ್ಯ ಶಿಕ್ಷಕರು ಅನ್ನೋದನ್ನ ನ್ಯಾಯಾಲಯದಲ್ಲಿ ತಿಳ್ಕೊಡೋ ತರ ವ್ಯವಸ್ಥೆ ಆಯ್ತು. ಕೊಂಡಪ್ಪನವರು ನಮ್ಮ ಮಟ್ಟಿಗಿದ್ರು, ಗ್ರೇಟ್ ಮ್ಯಾನ್ ಕೊಂಡಪ್ಪ ವಿದಾಸ್. ಅವರು ಹೈಸ್ಕೂಲ್ ನೋಡ್ಕೊಳ್ಳೋರು, PUC ನೋಡ್ಕೊಳ್ಳೋರು. ನಾವು ಏನ್ ಹೇಳಿದ್ರೆ ಅವತ್ತಿಂದ ಇವತ್ತವರೆಗೂ ಕೂಡ ಅವರು ಒಂದು ಹಿರಿಯತನಕ್ಕೆ ಖಂಡಿತ ಬೆಂಬಲ ಉಂಟು. ಆದ್ರೆ ಏನೂ ರೆಕಾರ್ಡ್ ನಮ್ಮಲ್ಲಿ ಇರಲಿಲ್ಲ. ಎಲ್ಲವನ್ನೂ ರಾತ್ರಿ ಅವರು ನಿದ್ದೆ ಕೆಟ್ಟು ಎಲ್ಲವನ್ನೂ ಮಾಡಿದ್ದು GS ಶೆಟ್ಟಪ್ಪ, ನಮ್ಮ ಸ್ನೇಹಿತರು. ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಮುಖ್ಯ ಶಿಕ್ಷಕರು ರಿಟೈರ್ ಆದ್ರು. ಅವತ್ತು ಆಲ್ ಇಂಡಿಯಾ ಬಂದಿತ್ತು. ನಾವರಿಗೆ ಒಂದು ಸಣ್ಣ ಕಾರ್ಯಕ್ರಮ ಸನ್ಮಾನ ಮಾಡಕ್ಕೆ ಕೂಡ ಆಗಲಿಲ್ಲ. ಆ ಒಂದು ಇದರಿಂದ, ಯಾಕಂದ್ರೆ ಈ ಸಂಬಂಧಗಳು ಹೇಗಿರ್ತವೆ ಅಂತ ಹೇಳಿದ್ರೆ, ಅವರ ಏನ್ ರಾತ್ರಿ ಆಗಲು ಎಲ್ಲ ಬರೆದು ರೆಕಗ್ನೈಸ್ ಅದೆಲ್ಲವನ್ನು ಕೂಡ ಸರಿದೂಗಿಸಿ 97ಕ್ಕೆ ನಾವು ಅಧಿಕೃತವಾಗಿ ಶಾಲೆ ರೆಕಗ್ನೈಸೇಷನ್ ಆಯಿತು. ನಮ್ಮ ಸೊಸೈಟಿ ಕೂಡ ಗ್ರಾಮೀಣ ವಿಕಾಸ ಸಂಸ್ಥೆ ಕೂಡ ರೆಕಗ್ನೈಸ್ ಆಯಿತು. ಆ ರೆಕಗ್ನೈಸೇಷನ್ಗೆ ಆ ದಿನಗಳಲ್ಲಿ ಅಷ್ಟು ಹೋರಾಟ ಮಾಡ್ತಾ ಇದ್ವಿ. ಹಾಗೆಲ್ಲ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಊರಿನ ಜನರ ಮಕ್ಕಳ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಯಾರ್ಯಾರು ಓದಿದಾರೋ ಅವರೆಲ್ಲರ ಆಶೀರ್ವಾದ ಗ್ರಾಮೀಣ ವಿದ್ಯಾಸಂಸ್ಥೆ ಮೇಲಿತ್ತು. ಗ್ರಾಮೀಣ ವಿದ್ಯಾಸಂಸ್ಥೆ ಇಂದು ಜಿಲ್ಲೆಯಲ್ಲಿ ಪ್ರೌಢಶಾಲೆಗಳಲ್ಲಿ ಎಷ್ಟು ಜನಸಂಖ್ಯೆ ಹೊಂದಿರತಕ್ಕಂಥ ಶಾಲೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮದು ಗ್ರಾಮೀಣ ಪ್ರೌಢಶಾಲೆ. ಇದಕ್ಕೆ ಅಡಿಪಾಯ ಅನ್ನೋ ತರ ಏನು ವೇದಿಕೆಯಲ್ಲಿ ಇರ್ತಕ್ಕಂಥ ಕನ್ನಡ ಶಿಕ್ಷಕ ನಾರಾಯಣಪ್ಪ ಇರ್ಬೋದು, ಮ್ಯಾಥಮೆಟಿಕ್ಸ್ ಗೋಪಾಲ್ ಗೌಡ್ರು ಇರ್ಬೋದು, ನಮ್ಮ ಮುಖ್ಯ ಶಿಕ್ಷಕರು ವೆರಿ ಗುಡ್ ಮ್ಯಾಥಮೆಟಿಕ್ಸ್ ಟೀಚರು. ನನ್ನ 3 ಜನ ಮಕ್ಕಳು ಆತ್ಮಶಿಷ್ಯಂದ್ರೆ, ನನ್ನ 3 ಜನ ಮಕ್ಕಳು ಇವತ್ತೇನು ಡಬಲ್ ಗ್ರಾಜುಯೇಟ್ ಆಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ. ಅವರೆಲ್ಲರೂ ಕೂಡ ಅವ್ರ ಒಂದು ಶಿಕ್ಷಣ
ಕೊಂಡಪ್ಪ ಅವರು ಎಷ್ಟು ಶಿಸ್ತಿನ ಸಿಪಾಯಿ ಅಂತ ಹೇಳಿ ಆವಾಗ ನಾನು ನಮ್ಮ ಇಬ್ಬರು ಜೂನಿಯರ್ ಟೀಚರ್ಸ್ಗೆ ಹೇಳಿದೆ, ನಾನು ಅವರು ಯಾವ ರೀತಿ ನಡ್ಕೋತಾ ಇದ್ರು ಅಂತ ಹೇಳ್ಬಿಟ್ಟೇಳಿ. ನಮ್ಮ ಎದುರುಗಡೆ ಯಾವನು ಹುಡುಗ ನಡಿಬಾರ್ದು, ಪಕ್ಕಕ್ಕೆ ನಡಿಬೇಕು. ಅಂದ್ರೆ ಸೆಕ್ರೆಟರಿ ಎದುರುಗ ನಡ್ಕೊಂಡು ಕೊಡ್ದು ಪಕ್ಕದಲ್ಲಿ ನಡಿಬೇಕು. ಸೈಕಲ್ ನಡೀತಾ ಇದ್ರೆ ಸೈಕಲ್ ತುಳಿಬಾರ್ದು. ಒಂದಿದು ಆ ಥರ ಇರ್ತಿತ್ತು. ಅಂದ್ರೆ ಶಿಸ್ತಿಗೆ ಸಿಪಾಯಿಯಾಗಿ ಕೆಲಸ ಮಾಡ್ತಾ ಇದ್ರು ಅವರು. ಅಷ್ಟೊಂದು ಚೆನ್ನಾಗಿ ಕಂಟ್ರೋಲ್ ಏನ್ ಬಿಡುವ PT ಮಾಸ್ಟರ್ ಎಲ್ಲ ಅವರಲ್ಲಿ ಇವರೆಲ್ಲ ಅದ್ ಏನ್ ಕೂಗಿದ್ರೆ ಪಿಂಡೋಸಲೆನ್ಸ್ ಆಗ್ತಾ ಇತ್ತು. ಆ ರೀತಿ ಕೆಲಸ ಮಾಡ್ಕೊಂಡ್ಬಂದು ಇವತ್ತು ಕೂಡ ನೋಡಿ 2007 ರಿಟೈರ್ಡ್ ಆಗಿದ್ದು ಸುತ್ತಾಡ್ತಾನೆ ಇರ್ತಾನೆ. ಅಂದ್ರೆ ಅದು ಶಿಸ್ತು ಅಂದ್ರೆ ಅದನ್ನ ಇದೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ ಟ್ರಿಪ್ ಎಲ್ಲಿ ಬೇಕಾದ್ರೂ. ಹಾಗೆ ಇವತ್ತು ಆ ರೀತಿ ಬಂದಿದ್ದಾರೆ. ಮಂಜುಳಾ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡಿದ್ರು. ನಮ್ಮ ಒಳ್ಳೆ ಮ್ಯಾಥಮೆಟಿಕ್ಸ್ ಟೀಚರು ನಮ್ಮ ಮಂಜುಳಾ ಅವರು. ಆಯ್ತು. ಹಾಗೆ ನಮ್ಮ ವೆಂಕಟೇಶಪ್ಪ ಅವರು ಅಂದ್ರೆ ಶ್ರೀನಿವಾಸ್, ನಮ್ಮ ಶ್ರೀನಿವಾಸ್ ನೋಡ್ತೀರ ನೀವೆಲ್ಲ ನಮ್ಮ ಮಕ್ಕಳು. ಸೀನಾ ಗೊತ್ತಲ್ಲಮ್ಮ, ಸೀನಣ್ಣ ಗೊತ್ತಲ್ಲ. ಆ ಥರ ಅಲ್ಲ ಇವರಿಬ್ರು ವೆಂಕಟೇಶಪ್ಪ ವೆಂಕಟರಾಮಯ್ಯ ಆ ಥರ ಅಲ್ಲ. ಅಂದ್ರೆ ಅವ್ರ ಹತ್ರ ಏನಾದ್ರೂ ಕಲ್ಕೋಬೇಕಾದ್ರೆ ಈವನ್ ಟೀಚರ್ಸ್ ಕೂಡ ಅವ್ರ ಹತ್ರ ಕಲ್ಕೊಳ್ಳುವಂಥದ್ದು ಶಿಸ್ತು, ಸಂಯಮ, ಪಾಲನೆ, ಆ ಒಂದಿದು ಅವರನ್ನ ಬೆಳೆಸ್ಕೊಂಡು ಬಂದಿದ್ರು ಅವರು. ನಾರಾಯಣಪ್ಪನನ್ನು ವೆಂಕಟರಾಮಯ್ಯನನ್ನು ವೆಂಕಟೇಶಪ್ಪ ಅವರು. ಹಾಗೆ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅಲ್ಲಿ ಎಲ್ಲರೂ ಒಟ್ಟಿಗೆ ಹೋದಾಗ ಆ ಒಂದು ಇದನ್ನ ನಾವು ಯಾವ ರೀತಿ ಬೇಕಾದ್ರೂ ಕಲ್ಸ್ಕೊಳಕ್ಕಾಗುತ್ತೆ, ಏನ್ ಬೇಕಾದ್ರೂ ಮಾಡೋದಕ್ಕಾಗುತ್ತೆ. ಆ ರೀತಿ ಅವರು ಮಕ್ಕಳು ಅವರು ಅಟೆಂಡೆನ್ಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಮಕ್ಕಳು ಕೂಡ ಅಷ್ಟೊಂದು ಕಂಟ್ರೋಲ್ ಆಗಿ ತಗೊಳ್ಳೋರು, ಅಷ್ಟೊಂದು ಇದಾಗಿ ತಗೊಳ್ಳೋರು. ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಎಕ್ಸಾಮ್ ಡ್ಯೂಟಿ ಇರ್ಬೋದು, ಯಾವುದೇ ಒಂದು ಡ್ಯೂಟಿ ಅಷ್ಟೊಂದು ಶಿಸ್ತಿನ ಸಿಪಾಯಿಗಳಾಗಿ ಅವ್ರು ಕೆಲಸ ಮಾಡಿ ನಿವೃತ್ತಿ ಆಗಿದ್ದಾರೆ. ಅವರು ಆರಾಮಾಗಿದ್ದಾರೆ. ಮುಖ್ಯ ಶಿಕ್ಷಕರು ಮಕ್ಕಳು 3 ಜನ ಕೂಡ ಒಳ್ಳೆ ಉದ್ಯೋಗದಲ್ಲಿದ್ದಾರೆ. ಕಾರಣ ಏನಂದ್ರೆ ಸಂಸ್ಥೆಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಸಂಸ್ಥೆಗೆ ಮಕ್ಕಳಿಗೋಸ್ಕರ ಬೆಳಗ್ಗೆ 8 ಗಂಟೆಗೆ ಬಂದ್ರೆ ಒಂದೊಂದು ದಿವಸ ರಾತ್ರಿ 8, 9, 10 ಗಂಟೆವರೆಗೂ ಕೂಡ ಇರೋರು. ಇಲ್ಲಿ 97ರಲ್ಲಿ ನಾನು 5 ರೂಮ್ ಕಟ್ಟಿದೆ. ಫಸ್ಟ್ 5 ರೂಮ್ 97ರಲ್ಲಿ ನನಗೆ 97ರಲ್ಲಿ ಆವಾಗ ನಮ್ಮ ಸುದರ್ಶನಾಚಾರ್ಯರು ರಿಟೈರ್ಡ್ ಆದ್ರು ಅಲ್ವಾ, ಅವರು ಅಪ್ಪ ಇದಕ್ಕೆ ಭೂಮಿ ಪೂಜೆಗೆ ಬಂದಿದ್ರು. ಲಕ್ಷ್ಮಣಪ್ಪ ನಿನ್ನ ಹೆಸರಲ್ಲಿ ಹಾಕಿದ್ರೆ ಬಿಲ್ಡಿಂಗ್ ಪೂರ್ತಿ ಆಗಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ಸ್ವಾಮಿ ವಿಜೇಂದ್ರನ ಹೆಸರಲ್ಲಿ ಹಾಕ್ಬಿಡಿ, ವಿಜೇಂದ್ರ ಸ್ವಾಮಿ ದೇವಸ್ಥಾನದ ಹೆಸರಲ್ಲಿ ಹಾಕಿ ಹಾಗೆ 87 ದಿವಸಕ್ಕೆ 5 ರೂಮ್ ಕಟ್ಟಾಕಿದ್ವಿ. ಅದಕ್ಕೊಂದು ಇಷ್ಟು 4 ಜನ ಮಂತ್ರಿಗಳು ಬಂದಿದ್ರು. ಆದ್ರೆ ಗೋವಿಂದ ಗೌಡರು ಎಜುಕೇಶನ್ ಮಿನಿಸ್ಟರ್ ಆದ್ಮೇಲೆ ಇಲ್ಲಿ ಬಂದು ನಾನು ಬರಲ್ಲ ಅಂತ ಅಲ್ಲಿಂದಾನೆ ಹೊರಟೋದ್ರು. ಕಾರಣ ಏನಂದ್ರೆ ನೀವು ಬೋರ್ಡ್ ಹಾಕಿದ್ರಿ, ನಮ್ಮ ಮರ್ಯಾದೆ ಇರಲ್ಲ, ನೀವು ಕಟ್ಟಲ್ಲ ಅಂತ ಹೇಳ್ತೀವಿ. ಹಾಗೆ ಅವತ್ತು ನಿರ್ಧಾರ ಮಾಡ್ಕೊಂಡ್ವಿ. ನಮ್ಮ ಒಟ್ಟಾರೆ ನನ್ನ ಆದಾಯದಲ್ಲಿ ಎಷ್ಟಾದ್ರೂ ಹೋಗ್ಲಿ ಹೆಚ್ಚು ಸಾರ್ವಜನಿಕ ದೇವಸ್ಥಾನ ಇರ್ಬೋದು, ಏನೇನ ಒಂದು ಮದುವೆ ಮುಂಜಿ ಹಬ್ಬ ಹರಿದಿನ ನಮ್ಮ ಸಂಸ್ಥೆ ಇರ್ಬೋದು, ಅದಕ್ಕೆ ಒಟ್ಟಾರೆ ನನ್ನ ಆದಾಯದಲ್ಲಿ 75% ಹೋದ್ರು ಕೂಡ ಮಿಕ್ಕಿದ ಸಾಕು ನನಗೆ. ಹಾಗೆ ಅಂತ ಹೇಳಿ ಭಗವಂತ ಆ ರೀತಿಯಲ್ಲಿ ಈ ಒಂದು ಸಂಸ್ಥೆನ ಎಲ್ಲರ ಒಂದು ಸಹಕಾರದಿಂದ, ನಾನು ಒಬ್ಬನೇ ಅಲ್ಲ, ಎಲ್ಲ ಟೀಚರ್ಸ್ ಎಲ್ಲರೂ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ನೀಡಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅವ್ರನ್ನೆಲ್ಲರೂ ಕೂಡ ನಾನು ದಿನಾಲೂ ನೆನೆಸ್ಕೋತೇನೆ, ಇದು ಮಾಡ್ತೇನೆ. ಕಾರಣ ಏನಂದ್ರೆ ನಾನು ನಮ್ಮ ವಿಜೇಂದ್ರಗೂ ಹೇಳ್ತೇನೆ, ವಿದ್ಯಾಸಂಸ್ಥೆ ಉಳಿಬೇಕು ನಾವು ಎಲ್ಲಾ ರೀತಿಯಲ್ಲೂ ಕೂಡ. ಯಾಕೆಂದ್ರೆ ಇದು ಅಂದು ಮಾಡಿದ್ದು ಬಡತನದ ಮಕ್ಕಳಿಗೆ ಆ ಹಿಂದಿನವ್ರು ಮಾಡಿದ್ದು ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಅದೇ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲ 8ನೇ ತರಗತಿ ಸೇರ್ತಕ್ಕಂಥ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾದ ಬಟ್ಟೆಗಳನ್ನು ಕೊಡ್ತೀವಿ. ನಾವು ನಮ್ಮ ಕೈಲಾದಂತ ಇದನ್ನ ಏನೇನು ಸಾಧ್ಯವಾಗುತ್ತೋ ಅದನ್ನ ಕೂಡ ಕೊಡ್ತೀವಿ. ದಾಖಲಾತಿ ಏರಿಕೆಗೋಸ್ಕರ ಈವನ್ ಈ ಸರಿ ನಮ್ಮ ಪ್ರಭಾಕರ್ ಅವರು ನನ್ನ ಜೊತೆ 96ರಿಂದ ನನ್ನ ಜೊತೆ PT ಮಾಸ್ಟರ್ ಆಗಿ ಇವಾಗ ಟ್ರೆಸರರ್ ಆಗಿ ಎಲ್ಲಾ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅದು ಹೇಳ್ಬಿಡಿ, ಯಾವ ಊರಲ್ಲಿ ನಿನಗೆ ಬೇಕು ಆಯಾ ಊರಲ್ಲಿ 8ನೇ ತರಗತಿ ದಾಖಲಾತಿ ಆಗೋರಿಗೆ ಫೀಸೇ ಬೇಡ ಹೋಗಪ್ಪ ಅಂತ ಹೇಳಿ. ಫೀಸೇ ಕಟ್ಟೋದು ಬೇಡ. ಕೆಲವು ಹಳ್ಳಿಗಳಿಗೆ ಕೆಲವು ಇದಕ್ಕೆ ಪ್ರಭಾಕರ್ಗೆ ಅದು ಜವಾಬ್ದಾರಿ. ಕಾರಣ ಏನಂದ್ರೆ ಅವರು ಬಡವರ ಏನು ಹೇಗೇನು ಅಂತ ಹೇಳಿ ನೋಡ್ಕೊಂಡು ಸಮಸ್ಯೆ ಬೆಳ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಮಾಡಿದ್ದೇವೆ. ತದನಂತರ ಎಲ್ಲರೂ ಕೂಡ PUC ಕೂಡ ಇವತ್ತು ಒಳ್ಳೆ ಮಲ್ಲಿಕಾರ್ಜುನ ಮತ್ತು ನಾಯಕ್ ಮತ್ತು ಎಲ್ಲರೂ ಕೂಡ ಸೇರಿ ಒಳ್ಳೆ ಉಪನ್ಯಾಸದಿದ್ದಾರೆ.
ಒಳ್ಳೆ ಅಡ್ಮಿಷನ್ ಬರ್ತಾ ಇದೆ. ಡಿಗ್ರಿ ಕೂಡ ನಮ್ಮ ವಿಜೇಂದ್ರ ಮತ್ತು ನಮ್ಮ ಶ್ರೀಮತಿ ಇಬ್ಬರು ಕೂಡ ಅವರ ಒಂದು ಎಲ್ಲರ ಒಂದು ಸಹಕಾರದಿಂದ ಡಿಗ್ರಿ ಕಾಲೇಜ್ ಕೂಡ ಚೆನ್ನಾಗಿ ನಡೀತಾ ಇದೆ. ನೀವು ಕೂಡ ಎಲ್ಲರೂ ಕೂಡ ಇನ್ನು ಕೊನೆ ಅಂತ SSLC ಎಕ್ಸಾಮ್ ಹತ್ರಕ್ಕೆ ಬಂದಿದೆ. 100ಕ್ಕೆ 100 ಜನನು ಪಾಸ್ ಆಗಬೇಕು. 100ಕ್ಕೆ 100 ಮ್ಯಾಥಮೆಟಿಕ್ಸ್ ಅಲ್ಲಿ ತಗೊಂಡ್ರೆ ಪಕ್ಕದಲ್ಲಿ ಪ್ರೈಸ್ ಇದೆ. HMD ವಾಜ್ಯ ಕೊಡ್ತಾರೆ ನಮ್ಮ ಶಿಕ್ಷಕರು. ಅಂದ್ರೆ ಸುಮ್ಮನೆ ಹೇಳ್ತಾನೆ ಇದ್ದಾನೆ, ಯಾರು ತಗೊಳ್ಳಿಲ್ಲ ಅವ್ನು ಕೊಡ್ಲಿಲ್ಲ, ಯಾರು ತಗೊಳ್ಳಿಲ್ಲ ಯಾರು ಕೊಡ್ಲಿಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಅದಕ್ಕೆ ಈ ವರ್ಷ ನೀವು ಯಾರಾದ್ರೂ ತಗೊಳ್ತೀರಾ? ಕೈ ಎತ್ತಿ ನೋಡೋಣ. ಮ್ಯಾಥಮೆಟಿಕ್ಸ್ ಅಲ್ಲಿ 100ಕ್ಕೆ 100 ಕಂತೋರು ಮ್ಯಾಥಮೆಟಿಕ್ಸ್ 100ಕ್ಕೆ 100. ವೆರಿ ಗುಡ್. ಎತ್ತಿ ನಮ್ಮ ಹೆಡ್ ಮಾಸ್ಟರ್ ಕ್ಲಾಸ್ಗೆ ಬರಲಿ. ಸ್ಥಳದಾನಿಗಳು ಅವ್ರನ್ನು ಅವ್ರ ಪಾದಗಳು ನಮಸ್ಕರಿಸ್ತಾ, ಮತ್ತೆ ಕೆಲವೇ ತಿಂಗಳ ಹಿಂದೆ ಯಾರ್ಯಾರು ಇದ್ದಾರೆ ಅವ್ರನ್ನ ನೆನ್ಸ್ಕೊಳ್ಳೋದಲ್ಲ, ಈ ಸಂಸ್ಥೆಗೆ ಯಾರು ಏನೋ ಕಷ್ಟಪಟ್ಟು ಬದುಕಿ ಬಾಳಿದ್ದಾರೆ ಅವ್ರನ್ನ ನೆನ್ಸ್ಕೊಬೇಕು. 2 ತಿಂಗಳಿಂದ ನಮ್ಮ ಕನ್ನಡ ಪಂಡಿತ್ ಅಂತಾನೆ ಈ ಭಾಗದಲ್ಲಿ ಹೆಸರುವಾಸಿ ಆಗಿರ್ತಕ್ಕಂಥ ನಮ್ಮ ಶಿವಕುಮಾರ್ ಸರ್ ಅವರು ನಮ್ಮನ್ನ ಅಗಲಿರ್ತಾರೆ. ಅವ್ರ ಪಾದಗಳು ನಮಸ್ಕರಿಸ್ತಾ, ಮತ್ತೆ ಈಗಾಗಲೇ ಸೆಕ್ರೆಟರಿ ಸರ್ ಹೇಳಿದಂಗೆ ನನ್ನ ಪ್ರಕಾರ ಐರನ್ ಮ್ಯಾನ್ ಅಂತ ಹೇಳ್ಬೋದು ನಮ್ಮ ಆರಿಫ್ ಖಾನ್ ಸರ್. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಮಕ್ಕಳೇ, ಕೇವಲ ಒಂದು ವಾರ 10 ದಿವಸದಿಂದ ಎಷ್ಟೋ ಖುಷಿಯಿಂದ ಫೋನ್ ಮಾಡಿದ್ರು ನನಗೆ, ವಿಜೇಂದ್ರ ಎಲ್ಲಿದ್ಯಾ ಏನು ಅಂತ. ಸರ್ ಇದು ಬೆಂಗಳೂರಿನಲ್ಲಿ ಇದೀನಿ, ಬರ್ತಿದ್ದೀನಿ ಅಂತ. ಹಾ ವಿಜೇಂದ್ರ ನಿಮ್ಗೆ ಸ್ವೀಟ್ ಕೊಡ್ಬೇಕು. ಏನ್ ಸರ್ ಅಂತ ಕೇಳಿದೆ. ನಂದು ಇವತ್ತು 90th ಬರ್ತ್ಡೇ, ನಾನು ನಿಮ್ಗೆ ಸ್ವೀಟ್ ಕೊಡ್ಬೇಕು ಅಂತ ಹೇಳಿದ್ರು. ತದನಂತರ ಮಾರನೇ ದಿನ ಬಂದು ಎಲ್ಲ ನಮ್ಮ ಫ್ಯಾಕಲ್ಟಿಗೂ ಏನೋ ಲಡ್ಡು ಒಂದು ಸ್ವೀಟ್ಸ್ನ ಹಂಚಿ ಹೋಗಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅದು ಅವರ ಡಿಸಿಪ್ಲಿನ್, ಅದು ಅವರ ಹಾರ್ಡ್ ವರ್ಕ್, ಅದು ಅವರ ನಿಷ್ಠೆ, ಅದು ಅವರ ಕಾರ್ಯವೈಖರಿ. ಅದಕ್ಕೆ ದೇವರು ಕೂಡ ಆ ಥರ ಒಂದು ನಡ್ಕೊಂಡ್ ಬಂದಾಗ ಆರೈಸ್ತಾನೆ, ಆಶಿಸ್ತಾನೆ ಅಂತ ಹೇಳ್ತಾ, ಇಲ್ಲಿ ಸಾಕಷ್ಟು ಜನ ದಿಗ್ಗಜರು, ನನ್ನ ಶಿಕ್ಷಕರು, ಮುಖ್ಯ ಶಿಕ್ಷಕರು ಬಹಳಷ್ಟು ಜನ ಇದ್ದಾರೆ. ನಾನು ಇವತ್ತಿನ ದಿವಸ ಅವ್ರ ಬಗ್ಗೆ ಮಾತಾಡಲೇಬೇಕು. ಒಂದಷ್ಟು ಕಾಲಾವಕಾಶ ತಗೊಳ್ತೀನಿ. ಮೊಟ್ಟ ಮೊದಲನೇದಾಗಿ ನನ್ನ ಮುಖ್ಯ ಶಿಕ್ಷಕರು, ದ ಮ್ಯಾನ್ ಆಫ್ ಡಿಸಿಪ್ಲಿನ್, ದ ಮ್ಯಾನ್ ಆಫ್ ಪಂಕ್ಚುಯಾಲಿಟಿ, ದ ಮ್ಯಾನ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್. ಸಾಕಷ್ಟು ವಿಚಾರಗಳ ಇವರಿಂದ ನಾವು ಕಲ್ತಿದ್ದೀವಿ. ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೂ ಇಷ್ಟಪಡ್ತೀವಿ. ಅಶ್ವಥಪ್ಪ ಸರ್ ಅವರು ಹೆಡ್ ಮಾಸ್ಟರ್. ಇವತ್ತಿನ ದಿನ ನಮ್ಮ ಹೆಡ್ ಮಾಸ್ಟರ್ ಗಂಗುಲಪ್ಪ ಸರ್ ಓಡಾಡ್ತಿರ್ತಾರೆ. ಪಾಪ ನೀವು ಅವ್ರಿಗೆ ನಾವು ಯಾವ ಆಧಾರತೆ, ಯಾವುದೊಂದು ಗೌರವ ಕೊಡ್ತಿದ್ವಿ, ಆ ಒಂದು ಗೌರವ ನಿಮ್ಮಲ್ಲಿ ಇಲ್ಲ. ಅದು ಮಕ್ಕಳೇ ಅದು ಬೇಜಾರಾಗುತ್ತೆ. ಯಾಕೆಂತಂದ್ರೆ ಸರ್ ಅವ್ರು ಹೇಳ್ದಂಗೆ ಅಶ್ವಥಪ್ಪ ಸರ್ ನಡ್ಕೊಂಡು ಹೋಗ್ತಾ ಇದ್ರು ಅಂತಂದ್ರೆ ನಾವು ಯಾರು ಏನೋ ಒಂದು 5 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತಿರ್ಲಿಲ್ಲ. ದಟ್ ಯೂಸ್ ಟು ಬಿ ಇಸ್ ಡಿಸಿಪ್ಲಿನ್. ಟೈಮಿಂಗ್ ಅಂದ್ರೆ ಟೈಮಿಂಗು ಆಯ್ತಾ, ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಇಷ್ಟೊತ್ತಿಗೆ ಅಂದ್ರೆ ಇಷ್ಟೊತ್ತಿಗೆ ಪ್ರತಿಯೊಬ್ಬರ ಶಿಕ್ಷಕರನ್ನು ನಡೆಸ್ಕೊಳ್ಳುವಂತ ಒಂದು ದಾಟಿ ಒಂದು ರೀತಿ ಇರ್ಬೋದು. ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಟು ಬಿ ಸ್ಟೂಡೆಂಟ್ ಆಯ್ತಾ. ತದನಂತರ ಈ ವೇದಿಕೆಗೆ ಇನ್ನೊಂದು ದಿಗ್ಗಜರು ಅಂತಾನೆ ಹೇಳ್ಬೋದು. ದ ಮೌಂಟೇನ್ ಮ್ಯಾನ್ ಅಂತ ನಾವು ನಮ್ಮ ಟೈಮಲ್ಲಿ ಹೇಳ್ಕೊಂತಿದ್ವಿ. ಮೌಂಟೇನ್ ಮ್ಯಾನ್ ಕೊಂಡಪ್ಪ ಸರ್ ಅಂದ್ರೆ ಗರ್ಜನೆ. ಮಕ್ಕಳ ನನ್ನ ಜೀವನದಲ್ಲಿ ನಾನು ಇವತ್ತಿನವರೆಗೂ ನಾನು ಯಾರ ಹತ್ರ ಕೂಡ ಒಂದು ಏಟ್ ಕೂಡ ತಿಂದಿಲ್ಲ. ಸರ್ ಹತ್ರ ಸಿಕ್ಕಾಪಟ್ಟೆ ಒದೆ ತಿಂದಿದ್ದೀನಿ. ಎಷ್ಟು ಒದೆ ತಿಂದಿದ್ದೀನಿ ಅಂದ್ರೆ ಒಂದ್ಸಲ ಕೈಗೆ ಬೆತ್ತದಲ್ಲಿ ಹೊಡೆದು ಕೈ ಕ್ಲಾಟ್ ಆಗ್ಬಿಟ್ಟಿತ್ತು. ನಮ್ಮ ತಾಯಿ ಓ ಅಂತ ಗಳೋ ಅಂತ ಹತ್ಕೊಂಡಿದ್ರು, ನಡಿ ನಾನು ಬಂದು ಮಾತಾಡ್ತೀನಿ ಅಂತ. ಅವ್ರು ಕೂಡ ಧೈರ್ಯ ಇಲ್ಲ ಬಂದು ಮಾತಾಡಕ್ಕೆ ಅಂದ್ರೆ ಅವ್ರು ಕೂಡ ಇವ್ರು ಸ್ಟೂಡೆಂಟ್, ನಮ್ಮ ತಾಯಿಯವರು ಸ್ಟೂಡೆಂಟ್ ಆಗಿದ್ರು. ಸೊ ತದನಂತರ ಇವತ್ತು ನಾನು ಬಹಳ ಎಕ್ಸೈಟೆಡ್ ಆಗಿದ್ದೆ. ಮೈ ಒನ್ ಮೋರ್ ಐಡಲ್ ಲಕ್ಷ್ಮಿ ಮೇಡಮ್ ಅಂತ, ಶಿ ವಾಸ್ ಅವರ್ ಸೋಷಿಯಲ್ ಟೀಚರ್. ಅವ್ರು ಬರಬೇಕಿತ್ತು ಇವತ್ತು, ಕಾರಣಾಂತರಗಳಿಂದ ಬಂದಿಲ್ಲ ಅವರು. ಐ ಥಿಂಕ್ ಅವ್ರಿಗೋಸ್ಕರನೇ ಒಂದು ದೊಡ್ಡ ಸ್ಪೀಚ್ ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದೆ ನಾನು. ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ. ಬಟ್ ಸ್ಟಿಲ್ ಶಿ ವಾಸ್ ಸೋ ಗುಡ್, ಸೋ ಎಲಿಗೆಂಟ್. ಇವತ್ತಿನ ದಿನ ನಾವು ನೋಡ್ಬೋದಷ್ಟೇ, ಬಟ್ ಶಿ ವಾಸ್ ಸೋ ಪ್ರೊಫಿಷಿಯಂಟ್ ಇನ್ ಇಂಗ್ಲಿಷ್, ನಾಲೆಜ್, ಪ್ರತಿಯೊಂದರಲ್ಲೂ. ಅವ್ರು ನಮಗೆ 2005ರಲ್ಲೇ ನಮ್ಮ ಕ್ಲಾಸ್ನಲ್ಲಿ ಸೋಷಿಯಲ್ ಜಿಯೋಗ್ರಫಿ ಏನೋ ಪಾಠ ಮಾಡ್ತಿರ್ಬೇಕಾದ್ರೆ 2005ರಲ್ಲಿ ಹೇಳಿದ್ರು,
ಬೆಂಗಳೂರಲ್ಲಿ ದೇವನಹಳ್ಳಿಯಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರುತ್ತೆ ಮಕ್ಕಳೇ. ದಟ್ ವಾಂಟ್ ಬಿ ನಥಿಂಗ್ ಲೈಕ್ ಯುವರ್ HAL. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬಾ ದೊಡ್ಡದಾಗಿ ಬರುತ್ತೆ ಹಂಗೆ ಹಿಂಗೆ ಅಂತ. ಬಹುಶಃ ಅವತ್ತಿನ ದಿವಸನೇ ನಮ್ಗೆ ಏನಾದ್ರು ತಿಳುವಳಿಕೆ ಇದ್ದಿದ್ರೆ ಅಲ್ಲೇ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕಷ್ಟು ದುಡ್ಡು ಮಾಡ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ಅಷ್ಟು ದೂರದೃಷ್ಟಿ, ಅಷ್ಟೊಂದು ಪ್ರೊಫಿಷಿಯಂಟ್, ಅಷ್ಟೊಂದು ನಾಲೆಜಬಲಿಟಿ ಫ್ಯಾಕಲ್ಟಿ ನಮ್ಮಲ್ಲಿ ಇದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅಗೇನ್ ಇಲ್ಲಿ ಮಂಜುಳಾ ಮೇಡಮ್ ಇದ್ದಾರೆ. ನಿಮ್ಮ HM ಮಂಜುಳಾ ಮೇಡಮ್ ಅಲ್ಲ, ನಮ್ಮ ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರ್ ಮಂಜುಳಾ ಮ್ಯಾಮ್. ಐ ಹ್ಯಾವ್ ಟು ಥ್ಯಾಂಕ್ ಹರ್ ಮೈ ಹೋಲ್ ಲೈಫ್. ಬಿಕಾಸ್ ಮೇಡಮ್ಗೆ ಇಲ್ಲಿ ಸ್ಕೂಲ್ಗೆ ಬಂದಾಗ ಅವ್ರಿಗೆ ಕನ್ನಡ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ನಮಗೆ ಕನ್ನಡ ಬಿಟ್ಟರೆ ಬೇರೆ ಇಂಗ್ಲೀಷ್ ಅಷ್ಟಾಗಿ ಬರ್ತಿರ್ಲಿಲ್ಲ. ಸೊ ಮೇಡಮ್ ಹತ್ರ ಮಾತಾಡ್ಬೇಕಾದ್ರೆ ನಾವು ಇಂಗ್ಲೀಷಲ್ಲೇ ಮಾತಾಡಬೇಕಿತ್ತು. ಸೊ ಅವ್ರ ಹತ್ರ ಮಾತಾಡೋಕೆ ಅಟ್ಲೀಸ್ಟ್ ನಾವು ಇಂಗ್ಲೀಷ್ ಕಲಿತಿದ್ವಿ, ಇಂಗ್ಲೀಷಲ್ಲಿ ಮಾತಾಡ್ತಿದ್ವಿ. ಇವತ್ತು ಏನೋ ಒಂದೆರಡು ಪದ ಇಂಗ್ಲೀಷಲ್ಲಿ ಮಾತಾಡ್ತಿದ್ದೀವಿ, ಕಲ್ತಿದ್ದೀವಿ ಅಂತಂದರೆ ಅದು ಮೇಡಮ್ ಇಂದಾನೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸೊ work ethics is very very important. I really tell all my faculties, all my teachers today, ಕಾರ್ಯನಿಷ್ಠೆ, ಕರ್ತವ್ಯನಿಷ್ಠೆ ಬಹಳ ಬಹಳ ಮುಖ್ಯ. ದುಡ್ಡು ಒಂದೇ ಮುಖ್ಯ ಆಗಲ್ಲ. ದುರ್ದೈವನೋ ಏನೋ ಗೊತ್ತಿಲ್ಲ, ಇಂದಿನ ದಿನಗಳಲ್ಲಿ, ಇವತ್ತಿನ ದಿನದಲ್ಲಿ ದುಡ್ಡೇ ಜಾಸ್ತಿ ಮುಖ್ಯ ಆಗೋಗಿದೆ. ನಾವು ಕೊಡುವಂಥ ಸರ್ವಿಸ್, ನಾವು ಪಡುವಂಥ ಕಷ್ಟ ತುಂಬ ಎಲ್ಲೋ ಕೆಳಗಡೆ ಹೊರಟೋಗಿದೆ. ಯಾಕೆಂತಂದ್ರೆ ನಮ್ಮ ಗೋಪಾಲ್ಗೌಡ ಸರ್ ಅವರು ಇರ್ಬೋದು, ನಮ್ಮ ಮಂಜುಳಾ ಮೇಡಮ್ ಅವ್ರು ಇರ್ಬೋದು, 7 ವರ್ಷ 10 ವರ್ಷ ಏನು ಸಂಬಳ ಪಡಿದೆ ಇಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭವಾದಂಥ ಒಂದು ಮಾತಲ್ಲ. ಅದಕ್ಕೆ ತುಂಬಾ ಒಂದು ಡೆಡಿಕೇಶನ್ ಬೇಕಿರುತ್ತೆ, ಒಂದು ಇಂಟ್ರೆಸ್ಟ್ ಬೇಕಿರುತ್ತೆ. ಮಕ್ಕಳಿಗೆ ಏನೋ ಒಳ್ಳೇದು ಮಾಡಬೇಕು ಅನ್ನೋ ಹಿತದೃಷ್ಟಿ ಇರುತ್ತೆ. ಅದನ್ನೆಲ್ಲನೂ ಒಂದು ಅಳವಡಿಸ್ಕೊಂಡಾಗೇನೆ ನಾವು ಮುಂದೆ ಹೋಗ್ಬೋದು, ನಾವು ಚೆನ್ನಾಗಾಗ್ಬೋದು, ನಮ್ಮ ಮಕ್ಕಳು ಕೂಡ ಚೆನ್ನಾಗಾಗ್ತಾರೆ ಅಂತ ಅನ್ನೋದಕ್ಕೆ ಸ್ಟೇಜಲ್ಲಿರೋ ನಮ್ಮ ಎಲ್ಲ ಫ್ಯಾಕಲ್ಟಿ ಕೂಡ ಅದಕ್ಕೊಂದು ನಿದರ್ಶನ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಪ್ರತಿಯೊಬ್ಬ ಫ್ಯಾಕಲ್ಟಿ, ಪ್ರತಿಯೊಬ್ಬ ಟೀಚರ್ ಇಲ್ಲಿ ಯಾರಿದ್ದಾರೆ ದಿಗ್ಗಜರು ಒಂದು ಸ್ಟೇಜಲ್ಲಿ, ಅವ್ರ ಮಕ್ಕಳು ಎಲ್ಲರೂ ತುಂಬಾ ಒಳ್ಳೆ ಒಳ್ಳೆ ಉನ್ನತ ಸ್ಥಾನಗಳಲ್ಲಿದ್ದಾರೆ, ಫಾರಿನ್ ಕಂಟ್ರೀಸ್ ಅಲ್ಲಿದ್ದಾರೆ, ತುಂಬಾ ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿದ್ದಾರೆ. ಯಾಕೆ ಅಂತಂದ್ರೆ ಅವತ್ತು ಅವರು ಪಟ್ಟಂತ ಕಷ್ಟ ಇರ್ಬೋದು, ಡೆಡಿಕೇಶನ್ ಇರ್ಬೋದು, ಒಂದು ಸರ್ವಿಸ್ ರೀತಿ ಈ ಒಂದು ಎಜುಕೇಶನ್ ನೋಡಿದಂತ ಒಂದು ದಾಟಿ ಇರ್ಬೋದು, ಅದೇ ಇವತ್ತು ಅವರ ಮಕ್ಕಳು ಕೂಡ ಒಂದು ದಾರಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಕೃಪಾಕಾರವಾಗಿ ಬೆಳೆಯಬೇಕಾದ್ರೆ ಅನೇಕ ಮಹಾನ್ ವ್ಯಕ್ತಿಗಳು ಇದರ ಹಿಂದೆ ನಮ್ಮದೇ ಆದ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆ 1961 ಜೂನ್ನಲ್ಲಿ ಪ್ರಾರಂಭವಾಗಿ ಆ ಒಂದು ಶಾಲೆ ಮೊದಲು ವಾಟರ್ಸಲ್ಲಿ ನಡೀತಾ ಇತ್ತು. ಇದರ ಕಾರ್ಯದರ್ಶಿಗಳಾಗಿ KR ರಾಮಗಿರಿ ಅವರು, ಅಧ್ಯಕ್ಷರಾಗಿ ರೆಹಮಾನ್ ಬೇಗಂ ಅವರು ಅಧಿಕಾರ ವಹಿಸಿಕೊಂಡು ಕೆಲವು ವರ್ಷಗಳ ನಂತರ ಶಾಲೆಯನ್ನು ನಡೆಸಿರುತ್ತಾರೆ. ನಂತರ 1983ರಲ್ಲಿ ಚಂದ್ರಶೇಖರ್ ಅವರು ಕಾರ್ಯದರ್ಶಿಗಳಾಗಿ ವಾಟರ್ಸಲ್ಲೇ ಶಾಲೆ ನಡೆಯುತ್ತಿರುತ್ತಾರೆ. ನಂತರ ಮೆಹಬೂಬ್ ಬೇಗ ಅವರು ಮತ್ತು KM ಸೀನಪ್ಪನವರು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ನಂತರ BR ಲಕ್ಷ್ಮೀನಾರಾಯಣ ಅವರು ಕಾರ್ಯದರ್ಶಿಗಳಾಗಿ ಮತ್ತು ಅಬ್ದುಲ್ ಸುಬಾನ್ ರವರು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ನಂತರ ಇವರು ಆದ ನಂತರ JT ಗಂಗಾಧರ್ ರವರು ಕಾರ್ಯದರ್ಶಿಗಳಾಗಿ ಅಬ್ದುಲ್ ಸುಬಾನ್ ರವರು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ನಂತರ 1997ರಲ್ಲಿ ಈ ಒಂದು ವಿದ್ಯಾಸಂಸ್ಥೆ ಬೃಹದಾಕಾರವಾಗಿ ಬೆಳೆಯಬೇಕಾದ್ರೆ ಇದಕ್ಕೆ ಮುಖ್ಯ ಕಾರಣಕರ್ತರು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯದರ್ಶಿಯಾಗಿರುವಂತಹ ಆಮು ಲಕ್ಷ್ಮಣ ಸರ್ ಅವರು ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಈ ಒಂದು ವಿದ್ಯಾಸಂಸ್ಥೆ ಮೊದಲು ನಮ್ಮ ವಾಟರ್ಸಲ್ಲಿ ನಡೀತಾ ಇತ್ತು. ಅಲ್ಲಿ ಹಲವಾರು ಸಮಸ್ಯೆಗಳಿಂದ ಕೂಡಿತ್ತು. ಯಾವುದೇ ಒಂದು ರೀತಿಯ ಕೆಲವು ಮಕ್ಕಳು ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲದೆ, ಮತ್ತೆ ಮರಗಳ ಕೆಳಗಡೆ ಕುಳಿತು ಪಾಠವನ್ನು ಕೇಳುವ ಸಂದರ್ಭಗಳಿತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯದರ್ಶಿಗಳು ಅಧಿಕಾರ ವಹಿಸಿಕೊಂಡ ಮೇಲೆ ಮತ್ತೆ ಅದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವರಿಗೆ ನಮ್ಮ ಹಿರಿಯರು, ಮಾರ್ಗದರ್ಶಕರು, ನನ್ನ ಗಾಡ್ ಫಾದರ್ ಆಗಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವ ನಮ್ಮ ಅಶ್ವತ್ಥಾಸ್ ಅವರು
ಇಬ್ಬರು ಒಂದು ರೀತಿ ಜೋಡತೆಗಳಂತೆ ಹಗಲಿರುಳು ಕಾರ್ಯನಿರ್ವಹಿಸಿ ನಮ್ಮ ವಿದ್ಯಾಸಂಸ್ಥೆ ಈ ಒಂದು ದಿನ ಇಷ್ಟು ಪ್ರೋತ್ಸಾಹಕರವಾಗಿ ಬೆಳೆಯಬೇಕಾದ್ರೆ ಈ ಇಬ್ಬರು ಮಹಾನ್ ವ್ಯಕ್ತಿಗಳೇ ಮುಖ್ಯವಾದ ಒಂದು ಕಾರಣಕರ್ತರಾಗಿದ್ದಾರೆ. ಹಲವಾರು ಸಮಸ್ಯೆಗಳಿಂದ ಕೂಡಿದ್ದ ಈ ಒಂದು ವಿದ್ಯಾಸಂಸ್ಥೆಯನ್ನ ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿಕೊಂಡು ಹಗಲಿರುಳು ಶ್ರಮಿಸಿ ಇವತ್ತು ನಮ್ಮ ವಿದ್ಯಾಸಂಸ್ಥೆ ಒಂದು ಕಡೆ ಪ್ರೌಢಶಾಲೆ, ಒಂದು ಕಡೆ ಪದವಿ ಪೂರ್ವ ಕಾಲೇಜು, ಒಂದು ಕಡೆ ಡಿಗ್ರಿ ಕಾಲೇಜು ನಡೀತಾ ಇದೆ. ಅಂದರೆ ಇದಕ್ಕೆ ಮುಖ್ಯ ಕಾರ್ಯಕರ್ತರು ಇವರು ಇಬ್ಬರು, ಜೊತೆಗೆ ನಮ್ಮ ಕೊಂಡಪ್ಪ ಸರ್ ಅವರು ಕೂಡ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಕೂಡ ಕಾರ್ಯವನ್ನು ನಿರ್ವಹಿಸುತ್ತಿರ್ತಾರೆ. ಅವರು ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕಾಗುತ್ತೆ. ಇವತ್ತು ನಮ್ಮ ಈ ಒಂದು ಜಾಗ ನಮ್ಮ ಕಾರ್ಯದರ್ಶಿಗಳ ಕೈಗೆ ಬಂದ ಮೇಲೆ ದಿವಂಗತ ಶಾಸಕರಾದ ಎ ಚಿನ್ನಪ್ಪನವರು ಈ ಸ್ಥಳದಾನಿಗಳು ನಮಗೆ ಈ ಒಂದು ಸಂಸ್ಥೆಗೆ ದಾನವಾಗಿ ಈ ಭೂದಾನವಾಗಿ ಕೊಟ್ಟ ಮೇಲೆ ನಮ್ಮ ಕಾರ್ಯದರ್ಶಿಗಳು ಈ ಒಂದು ಬಿಲ್ಡಿಂಗ್ ಅನ್ನ, ಈ ಒಂದು ಕಟ್ಟಡ, ಬೃಹದಾಕಾರದ ಕಟ್ಟಡವನ್ನ ಮೊದಲು ಒಂದು 3-4 ರೂಮ್ಗಳನ್ನು ಕಟ್ಟಿ, ನಂತರ ಇನ್ನು 4-5 ರೂಮ್ಗಳನ್ನು ಕಟ್ಟಿ, ಇವಾಗ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಬೃಹದಾಕಾರವನ್ನ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ಸುಮಾರು ಈ ಒಂದು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೆ ಒಂದು ರೀತಿ ಅನ್ನದಾತರಾಗಿದ್ದಾರೆ, ವಿದ್ಯಾದಾನಿಗಳಾಗಿದ್ದಾರೆ. ಮತ್ತೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆದು ಮುಂದೆ ಅವರ ಒಂದು ಭವಿಷ್ಯತ್ತನ್ನು ರೂಪಿಸಿಕೊಳ್ಳುವುದಕ್ಕಾಗಿ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ನಾವೆಲ್ಲ ಚಿರಋಣಿಯಾಗಿ ಇರುತ್ತೇವೆ. ಇದು ತುಂಬಾ ಸಂತಸದ ವಿಷಯ. ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮತ್ತು ಇದರ ಸವಿಲಿಕ್ಕೆ ಸುಮಾರು ಒಂದು ವಾರ 15 ದಿವಸಗಳ ಕಾಲದಿಂದ ಕಾತುರತೆಯಿಂದ ಕಾಯ್ತಾ ಕೂತಿದ್ರಿ. ಆ ಒಂದು ಶುಭ ಸಂದರ್ಭ ಇವತ್ತಾಗಿದೆ. ಮತ್ತೆ ಇದನ್ನ ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ವಿ ಕೂಡ ಹೌದು. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ಟೂಡೆಂಟ್ಸ್ ಜೀವನದಲ್ಲಿ ಹೇಗೆ ಬೆಳೆಯಬೇಕು, ಬೆಳವಣಿಗೆಯನ್ನು ಹೊಂದಬೇಕು ಅನ್ನೋದರ ಸಂಬಂಧಪಟ್ಟಂತ ಬಂದಾಗ ಬೇರೆ ಬೇರೆ ರೀತಿಯಾದಂತಹ ಎಲ್ಲಾ ಜಾತಿಯ ಮರ ಗಿಡಗಳಿಗೆ ಸಂಬಂಧಪಟ್ಟಂತ ಬೀಜಗಳನ್ನ ಬಿತ್ತಾಗ ಆ ಎಲ್ಲಾ ಬೀಜಗಳು ಕೂಡ ಬಿತ್ತಿ ಮೊಳಕೆಯನ್ನ ಹೊಡೆಯುತ್ತೆ. ಅದರಲ್ಲಿ ಒಂದು ಬ್ಯಾಂಬೂ ಟ್ರೀ, ಬ್ಯಾಂಬೂ ಗೊತ್ತಲ್ವಾ, ಗೊತ್ತು ತಾನೆ? ರೈಟ್. ಸೊ ಅದು ಕೂಡ ಒಂದು ಬೀಜ ಆಗಿ ಬಿತ್ತಿರುತ್ತೆ. ಆದ್ರೆ ಎಲ್ಲಾ ಬೇರೆ ಬೇರೆ ರೀತಿಯಾದಂತಹ ಮರ ಗಿಡಗಳೆಲ್ಲ ಕೂಡ ಬೇಗ ಮೊಳಕೆ ಹೊಡೆಯುತ್ತೆ, ಬೇಗ ಬೇಗ ಬೆಳೀತಾ ಹೋಗುತ್ತೆ, ಬೆಳವಣಿಗೆಯನ್ನು ಹೊಂದ್ತಾ ಹೋಗುತ್ತೆ. ಬಟ್ ಆದ್ರೆ ಬಿದಿರು ಏನಿರುತ್ತೆ, ಆ ಬಿದಿರುದು ಮರ ಮಾತ್ರ ಬೆಳೆಯೋದೇ ಇಲ್ಲ. ಬೇರೆಲ್ಲವೂ ಕೂಡ ತುಂಬಾ ಎತ್ತರಕ್ಕೆ ಬೆಳ್ಕೊಂಡ್ಬಿಟ್ಟಿರುತ್ತೆ. ಬಿದಿರಿನ ಗಿಡ ನೀವು ಸಹಜವಾಗಿ ಯಾವಾಗ್ಲೂ ಕೂಡ ನೋಡ್ಬೋದು, ಅದು ಅಲ್ಲಿ ತಳಮಟ್ಟದಲ್ಲೇನೆ ಇರುತ್ತೆ, ನಿಧಾನ ಬೆಳೆಯೋದು, ಅದರ ಬೆಳವಣಿಗೆ ವೇಗವಾಗಿ ಆಗೋದಿಲ್ಲ ಅಂತ. ಯಾಕೆ ಅಂತ ನೋಡೋದೇ ಆದ್ರೆ ಬೇರೆ ಗಿಡ ಮರಗಳೆಲ್ಲವೂ ಕೂಡ ತಾವು ಎಷ್ಟು, ಬಟ್ ಬಿದಿರಿನ ಮರ ಮಾತ್ರ ತಾನು ಎತ್ತರಕ್ಕೆ ಬೆಳೆಯೋದು ಎಷ್ಟು ಮುಖ್ಯವೋ ನಾನು ಅಷ್ಟು ತಳದವರೆಗೆ ನೆಲ ಇವರು ನಿಲ್ಬೇಕು ಅನ್ನೋದಕ್ಕೆ ಪ್ರಾಮುಖ್ಯತೆ ಕೊಡುತ್ತೆ. ಅಂದ್ರೆ ಬೇರೆ ಮರಗಳು ಎಷ್ಟು ಎತ್ತರಕ್ಕೆ ಬೆಳ್ಕೊಂಡು ಹೋಗುತ್ತೋ ಅದಕ್ಕಿಂತ ಅಥವಾ ಬಲಿಷ್ಠವಾಗಿ ಬಿದಿರಿನ ಮರ ತನ್ನ ಬೇರುಗಳನ್ನ ಭೂಮಿಯ ಒಳಗಡೆ ಬಿಟ್ಟು ಅದನ್ನ ತನ್ನನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯನೇ ಆಗದೆ ಇರುವಷ್ಟು ಬಲಿಷ್ಠವಾಗಿ ಅದು ತನ್ನನ್ನು ತಾನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಆ ಬಿದಿರಿನ ಮರದಂತ ಆಗ್ಬೇಕು ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ನಿಂತಿರುವಂತ ನೆಲೆ ಎಷ್ಟು ಬಲಿಷ್ಠವಾಗಿರುತ್ತೋ ಆವಾಗ ನಾವು ಅದರ ಮೇಲೆ ಒಂದು ಉತ್ತಮವಾದ ಜೀವನವನ್ನ, ಉತ್ತಮವಾದ ಬದುಕನ್ನ ಕಟ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಿದರ್ಶನನೇ ಇವತ್ತು ನಮ್ಮ ವೇದಿಕೆಯ ಮೇಲಿರುವಂತಹ ಎಲ್ಲಾ ಗಣ್ಯರುಗಳು ಕೂಡ. ಯಾಕೆಂದ್ರೆ ಇವತ್ತು ಇವರೆಲ್ಲರೂ ಕೂಡ ಆ ಒಂದು ಬಲಿಷ್ಠವಾದಂತಹ ಒಂದು ತಳಪಾಯವನ್ನ ಈ ಒಂದು ಸಂಸ್ಥೆಗೆ ಕೊಟ್ಟಿರೋ ಕಾರಣಕ್ಕಾಗಿಯೇ ಇವತ್ತು ನಮ್ಮಂತವರು ಕೂಡ ಯಾವ್ಯಾವ ಭಾಗದಿಂದ ಬಂದು ಇವತ್ತು ಇಲ್ಲಿ ಸೇವೆಯನ್ನ ಮಾಡುವಂತಾಗಿದೆ. ಮತ್ತೆ ನಿಮ್ಮ ಜೊತೆಗೆ ಇವತ್ತು ನಾವು ಒಂದಷ್ಟು ಸೇರಿ ನಿಮ್ಗೂ ಕೂಡ ವಿದ್ಯಾಭ್ಯಾಸವನ್ನ ನೀಡ್ತಾ ನಿಮ್ಮೊಟ್ಟಿಗೆ ಕಳೀಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 25-26ನೇ ಸಾಲಿನ ಶಾರದಾ ಪೂಜೆ ನಂಬ್ಕೊಳ್ಬೇಕಂತಂದ್ರೆ ಮೊದಲಿಗೆ ಸೆಕ್ರೆಟರಿ ಕೇಳಿದೆ, ಏನಣ್ಣ ಇದು ಎಲ್ಲ ಟೀಚರ್ಸ್ ಕರ್ಕೊಂಡ್ಬಂದ್ರು, ನಿವೃತ್ತಿ ಹೊಂದಿರೋರ್ಗೆಲ್ಲ ಕರ್ಕೊಂಬಂದು ಸನ್ಮಾನ. ಆಯ್ತಪ್ಪ, ನೀನು ಏನ್ ಮಾಡಿದ್ರು ಮಾಡು, ಪರವಾಗಿಲ್ಲ, ಬರ್ಲಿ, ಅವರು ವೇದಿಕೆ ನೆಂಚ್ಕೊಡ್ಲಿ ಅಂತ ಮೊದಲೇ ಹೇಳಿದ್ರು. ಆಮೇಲೆ ಸ್ಟಾಫ್ನೆಲ್ಲ ಕರೆದು ಕೇಳಿದ್ದಕ್ಕ ಎಲ್ಲರೂ ಹೋಗ್ಲಿ ಸಹಕರಿಸಿ, ಒಳ್ಳೆ ಸಂತೋಷ ಇದು,
ಇಂಥ ಸಂತೋಷ ಅವರು ಬಂದ್ರೆ ಎಲ್ಲ ನೋಡಿದ್ರೆ ಬೇರೆ ಪೇರೆಂಟ್ಸ್ ಕೂಡ ಒಂದು ಅವೇರ್ನೆಸ್ ಬರುತ್ತೆ. ಅವರು ಹಳೆ ಸ್ಟೂಡೆಂಟ್ಸ್ ಬಂದು ಟೀಚರ್ಸ್ ನೋಡ್ದಂಗೂ ಆಗತ್ತೆ. ಅಲ್ಲೂ ಕೆಲವು ಗ್ರೂಪ್ ಮಾಡಿದ್ದೀವಿ, ಮೆಸೇಜ್ ಹಾಕಿ ಸುಮಾರು ಜನ ಬಂದಿದ್ದಾರೆ. ಅರ್ಥ ಆಯ್ತಾ? ಇನ್ನೂ ಬರ್ಬೋದು. ಇವಾಗ ಕಾಲಾವಕಾಶ ಹೋಗ್ತಾನೆ ಇದೆ. ಮೊದಲಿಗೆ ನಾವು ವೇದಿಕೆ ಮೇಲಿರೋ ಆರಿಫ್ ನಾವು ಇಂಗ್ಲಿಷ್ ಬರ್ತಾ ಇದ್ರು, ಕೊಂಡಪ್ಪ ಮೇಷ್ಟ್ರು ಸೋಷಿಯಲ್ ಬರ್ತಾ ಇದ್ರು. ಕೊಂಡಪ್ಪ ಮೇಷ್ಟ್ರು ನಮಗೆ ಮಧ್ಯಾಹ್ನ ಫಸ್ಟ್ ಪೀರಿಯಡ್ ಬರ್ತಾ ಇದ್ರು. ಫಸ್ಟ್ ಪೀರಿಯಡ್ 1 ನಿಮಿಷ ಲೇಟ್ ಆದ್ರೂ ಆಮೇಲೆ ಏಟಿದ್ದಿದ್ದೆ ಅವ್ರಿಗೆ. ಅದಕ್ಕೆ ಬೆಲ್ಲು ಹೊಡೆದು ಟಿಂಗ್ ಅನ್ನೋಷ್ಟೊತ್ತಿಗೆ ಒಳಗಡೆ ಹೋಗ್ತಾ ಇದ್ರು. ಬೆಲ್ಲು ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಬೆಲ್ಲು ಹೊಡೆದ ತಕ್ಷಣ ಮುಂದೆನೆ ಇರ್ತಾ ಇದ್ರು. ಎಲ್ಲರೂ ಯಾರು ಇರ್ತಾ ಇಲ್ಲ. ನಾವು 28 ಜನ ಇದು 10th ಅಲ್ಲಿ 28 ಜನ ಒಬ್ಬರು ಕೂಡ ಲೇಟ್ ಆಗಿ ಬರ್ತಾ ಇಲ್ಲ. ಮಾಸ್ಟರ್ ಅಷ್ಟೇ ಬೆಲ್ಲು ಹೊಡೆದ ತಕ್ಷಣ ಕರೆಕ್ಟ್ ಆಗಿರ್ತಾ ಇದ್ರು. ಇಂಗ್ಲಿಷ್ ಆರಫ್ ಎಷ್ಟು ಬರ್ತಾ ಇದ್ರು. ಓದಿಸಿದ್ರೆ ಎಷ್ಟು ಡೈನಾಮಿಕ್ ಮಾಡ್ತಾ ಇದ್ರು ಅಂತಂದ್ರೆ ನಿಮ್ಗೆ ಗೊತ್ತಾಗಿಲ್ಲ. ಹೌದು, ಅದರಲ್ಲಿ ಇವಾಗ ಏನೇನೋ ಹೇಳ್ತಾರೆ. ಪಾಠ 10 ನಿಮಿಷ ಮಾಡಿದ್ರೆ 10 ನಿಮಿಷ 20 ನಿಮಿಷ ತಮಾಷೆನ ಮಾಡೋರು. ಅರ್ಥ ಆಯ್ತಾ? ಮಾರಾಟ ಹೇಳ್ತಾ ಇದ್ರು ಹೆಂಗೆ ನಮ್ಮ ಬದುಕು ಹೆಂಗೆ ನಮ್ಮ ಇದೆ ಅಂತ. ಅವರು ಅಷ್ಟೇ ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್. ಅದಕ್ಕೆ ಅವ್ರು ಏನು ಹೇಳ್ತಾನೆ ಇದ್ರು ಎಬ್ರು ಯಾವಾಗ ಅಷ್ಟೇ ಸಮಯ ಪ್ರಜ್ಞೆ ಇರಬೇಕು. ಸಮಯ ಪ್ರಜ್ಞೆ ಇಲ್ಲ ಅಂತಂದ್ರೆ ಅವ್ರ ಮನುಷ್ಯನೇ ಅಲ್ಲ. ಅದಕ್ಕೆ ಟೈಮ್ ಟ್ರಾವೆಲ್ ಬರ್ಬೇಕಾರ ಎಲ್ಲರೂ ಹುಡುಗರು ಹೇಳ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ಬರಬೇಕು. ಯಾವಾಗೂ ಅಷ್ಟೇ ಸರಿಯಾದ ಸಮಯ ಇಲ್ಲ ಅಂತಂದ್ರೆ ಅವ್ನ ಮನುಷ್ಯನೇ ಆಗಲ್ಲ. ಅರ್ಥ ಆಯ್ತಾ? ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಮೊದಲಿಗೆ ಅಭಿನಂದನೆಗಳು. ನನಗೆ ಮೊದಲೇ 85 ಇಂದನೇ ನಮ್ಗೆ ಮೇಡಮ್ ಮಂಜುಳಾ ಮೇಡಮು ನಾವು ಒಂದು ಜೊತೆಯಲ್ಲಿ ಕೆಲಸ ಮಾಡಿರೋರು. 85ರಿಂದ ಮೇಡಮ್ ಪರಿಚಯ ನನಗೆ. ಅರ್ಥ ಆಯ್ತಾ? ಗೋಪಾಲ್ ರೋಡ್ 97 ನನಗೆ ಬಂದ್ಮೇಲೆ ಪರಿಚಯ ಆಯಿತು. ಈ ಶಾಲೆಗೆ ಬರ್ಬೇಕಾದ್ರೆ ಕಾರ್ಯದರ್ಶಿಗಳೇ ಕಾರಣ. 97ನಲ್ಲಿ ನಮ್ಮ ಮನೇಲಿ ಲ್ಯಾಂಡ್ ಫೋನ್ ಇತ್ತು. ಲ್ಯಾಂಡ್ ಫೋನಿಂದ ಆರ್ಫ್ ಮೇಷ್ಟ್ರು, ವೆಂಕಟ್ ಸಾರು, ಇದು ಲಕ್ಷ್ಮೀನಾರಾಯಣ ಸಾರು 3 ಜನ ಸೇರಿ ನನಗೆ ಫೋನ್ ಮಾಡಿದ್ರು. ನೀನು 10 ಗಂಟೆಗೆ ಶಾಲೆ ಹತ್ರ ಬಂದ್ಬಿಡ್ಬೇಕು. ಏನು ಅಂತಂದ್ರೆ ನೀನು ಬಂದ್ಬಿಡು, ವಿಸಿಟ್ ತಗೊಂಡು ಬಂದ್ಬಿಡು. ಏನು ಸಮಾಚಾರ ಅಂತ ನೀನು ಬಾ, ಆಮೇಲೆ ಮಾತಾಡೋಣ ಅಂತಂದು. ಏನಿದು ಅಂತ ತಿರುಗಿ ಫೋನ್ ಮಾಡಿದ್ರೆ ನೀನು ಬಂದ್ಬಿಡು ಅಂತಂದು. ಅವಾಗ ಇದು ಮೊಬೈಲ್ಸ್ ಏನಿರಲಿಲ್ಲ, ಲ್ಯಾಂಡ್ ಫೋನ್ ಇತ್ತು. ಆಮೇಲೆ ಬಂದ ತಕ್ಷಣ ಕೊಡಪ್ಪ ಮೇಷ್ಟ್ರು ಏಮಯ್ಯ ಅಂತಂದು. ಸರ್ ಈ ಥರ ಸೆಕ್ರೆಟರಿ ರಮಣಿಂದ ಅವನ ಅಂತಂದು. ಆಮೇಲೆ ಸೆಕ್ರೆಟರಿ ಕೂತ್ಕೊಂಡಿದ್ದು, ಕೊಡಪ್ಪ ಮೇಷ್ಟ್ರು ಕೂತ್ಕೊಂಡಿದ್ದು. ಆಮೇಲೆ ಪ್ರೇಯರ್ಗೆ ಮೊದಲಿಗೆ ಹಿಂಗೆಲ್ಲ ಒಂದು ಡಿಸಿಪ್ಲಿನ್ ಇರ್ತಾ ಇಲ್ಲ. ಇತ್ತು ಏನೋ ಇರ್ತಾ ಇತ್ತು, ಅಷ್ಟಿರ್ಲಿಲ್ಲ. ಮಕ್ಕಳು ಇಲ್ಲಂದ್ರಲ್ಲಿ ಇರ್ತಾ ಇದ್ರು, ಸರಿಯಾಗಿ ಲೈನ್ ನಿಂತ್ಕೊಂತಾ ಇಲ್ಲ. ಆಮೇಲೆ ಕೊಂಡಪ್ಪ ಮೇಷ್ಟ್ರು ಎಲ್ಲ ಕ್ಲಾಸಿಗೆ ಹೋಗಿ ಪರಿಚಯ ಮಾಡಿದ್ರು. ನಾಳೆಯಿಂದ ಇವ್ರು ಮಾಸ್ಟರ್ ಹೊಸದಾಗಿ ಬರ್ತಾ ಇದ್ದಾರೆ ಅಂತ. ಅಲ್ಲಿಂದ ಶುರುವಾಯಿತು. ಅಲ್ಲಿಂದ ಇದುವರೆಗೂ ಹೋಗ್ತಾನೆ ಇದೆ. ಅಥವಾ ವಿಜಯೇಂದ್ರ ನನ್ನ ಸ್ಟೂಡೆಂಟ್. ಅರ್ಥ ಆಯ್ತಾ? ವಿಜಯೇಂದ್ರನು ಹೊಡೆದಿದ್ದೀನಿ. ಮಂದಾಕಿ ಅವ್ರ ಮಕ್ಕಳು 3 ಜನ ನೋಡಿದ್ದೀನಿ. ಮಂದಾಕಿನ ಹೋಗಿ ಅವ್ರ ತಾಯಿಗೆ ಹೇಳಿದ್ದಾಳೆ, ಅವ್ರು ನಾಳೆಯಿಂದ ಬರ್ಬಾರ್ದು ಶಾಲೆಗೆ. ಅವ್ರ ಮನೆಗೆ ಹೋಗ್ತಾ ಇದ್ದ. ನಮ್ಮ ಮನೆಗೆ ಬೇಡ ಅಂತೇಳಮ್ಮ ಅಂತ ನಕ್ಕೊಂಡು, ನೀನ್ ಬರ್ಬೇಡ ನಾನು ಅಲ್ಲಿಂದ ಅಂತ ಹೇಳಿದ್ರು ಮಂದಾಕಿನಿ. ಅರ್ಥ ಆಯ್ತಾ? ಎಲ್ರೂ ಹೊಡೆದಿದ್ದೀನಿ, ಹೊಡೆದಿಲ್ಲ ಅಂತ ಹೇಳಿಲ್ಲ. ಕೊಂಡಪ್ಪ ಮೇಷ್ಟ್ರನ್ನೇ ಕಲ್ತಿರೋದು ನಾನು. ಯಾವ ತರ ಇರಬೇಕು, ಯಾವ ತರ ಡಿಸಿಪ್ಲಿನ್ ಆಗಿರ್ಬೇಕು, ಹುಡುಗನ ಹೆಂಗ್ ಕಂಟ್ರೋಲ್ ಮಾಡಬೇಕು ಅಂತ ಅವರಿಂದ ಜಾಸ್ತಿ ಕಲ್ತಿದ್ದೀನಿ. ಅರ್ಥ ಆಯ್ತಾ? ನಾವು ಬಂದಾಗ ಅಶ್ವತ್ಥಪ್ಪ ಮೇಷ್ಟ್ರು ಹೆಡ್ ಮಾಸ್ಟರ್ ಆಗಿದ್ರು. ಅವರು ಅಷ್ಟೇ ಕರೆಕ್ಟಾಗಿ ಬರ್ತಾ ಇದ್ರು. ಅವ್ರು ಏನ್ ಬೇಕು ನೋಡಪ್ಪ, ಏನ್ ಬೇಕೋ ಮಾಡು, ಏನು ಇದು ಮಾಡೋದು ನಿಂದು ಫುಲ್ ಫ್ರೀ ಅಂತ ಅವರು ಫುಲ್ ಸ್ಪಂದಿಸ್ತಾ ಇದ್ರು. ಅವ್ರು ಏನ್ ಹೇಳಿದ್ರು ಕೇಳ್ತಾ ಇದ್ದಾರೆ. ಅವ್ರು ಹೆಂಗೆ ನಡ್ಕೊಂಡ್ರು, ಏನು ಕ್ಲಾಸಲ್ಲಿ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಕೇಳ್ತಾನೆ ಇದ್ರು. ಏನ್ ಮಾಡೋದಪ್ಪ, ಏನು ಹೆಂಗೆ ಅಂತ. ಅರ್ಥ ಆಯ್ತಾ? ಎಲ್ಲ ಟೀಚರ್ಸ್ ಎಲ್ಲ ಇದ್ರು. ಕೇವಲ್ ಮೇಷ್ಟ್ರು ಇದ್ರು, ನವನೀತ ಮೇಷ್ಟ್ರು, ಎಲ್ಲರೂ ಒಂದು ಡಿಸಿಪ್ಲಿನ್ ಆಗಿದ್ರು. ಚೆನ್ನಾಗಿ ಪಾಠಗಳು ಮಾಡ್ತಾ ಇದ್ರು. ಒಳ್ಳೆ ಅಟ್ರಾಕ್ಷನ್ ಇತ್ತು. ಎಲ್ಲರೂ ಒಂಥರ ಅನ್ಯೋನ್ಯವಾಗಿರ್ತಾ ಇದ್ರು. ಭೇದ ಭಾವ ಇರ್ತಾರೆ, ಬೇರೆ ಇರ್ಬೋದು. ಆದ್ರೆ ಕ್ಲಾಸ್ಗಳಂತೂ ಯಾರು ಮಕ್ಕಳಿಗಂತ ಇದು ಮಾಡ್ತಾ ಇಲ್ಲ. ನೀವು ಅಷ್ಟೇ ಚೆನ್ನಾಗಿ ಓದಿ. ಇವಾಗ ಕನ್ನಡ ಮಾಸ್ಟರ್ ನಾಡಪ್ಪ ಮಾಸ್ಟರ್ ಹೇಳಿದ್ರು, ಕನ್ನಡದಲ್ಲಿ ಈಸಿ ತೆಗೆಯೋದು ಅಂತ. ಅಂದ್ರೆ ನಿಮ್ ಗಮನ ಇದು ಓದಿದ್ರೆ ದಿವಸ ಒಂದು ಓದ ತಕ್ಷಣ ಅವ್ರು ಪಾಠ ಮಾಡಿ ಓದಿದ್ರೆ ಏನೂ ಆಗಲ್ಲ. ಅರ್ಥ ಆಯ್ತಾ? ಇಷ್ಟೇಳಿ ಅವಕಾಶ ಮಾಡ್ಕೊಡಿ. ಎಲ್ರಿಗೂ ಧನ್ಯವಾದಗಳು. ಒಂದು ಕುಟುಂಬ ನಮ್ಮ ಸೆಕ್ರೆಟರಿ ಆಗಲಿ, ನಮ್ಮ ಅಶ್ವತ್ಥಪ್ಪ ಮೇಷ್ಟ್ರು ಆಗಲಿ, ನಮ್ಮ ಪ್ರೆಸಿಡೆಂಟು ನಾನು 2 ವರ್ಷ ಕೆಲಸ ಮಾಡಿದೆ, ಪರ್ಮನೆಂಟ್ ಆಗಿಲ್ಲ. ಆಮೇಲೆ ಸರ್ ನಾನು ಇನ್ನು ಬರಲ್ಲ, ನಾನು ಎಲ್ಕನ್ನ ಕೆಲ್ಸಕ್ಕೆ ಹೋಗ್ತೀನಿ, ನಾನು ಇನ್ನು ಬರೋಕ್ಕೆ ಅವಕಾಶ ಇಲ್ಲ ಸರ್, ನನ್ನ ಜೀವನ ನಡೆಯಲ್ಲ. ನೀನು 4 ದಿವಸ ಬರಯ್ಯ, 2 ವರ್ಷ ಆಗಿಲ್ಲ, ಇನ್ನು 4 ದಿವಸ ಬರ, ನೀನು ಪರ್ಮನೆಂಟ್ ಮಾಡಿಬಿಡ್ತೀನಿ. 4 ವರ್ಷದಿಂದ 2 ವರ್ಷದಿಂದ ಮಾಡಿಲ್ಲ ಸರ್, ಇನ್ನು ಇವಾಗ ಮಾಡ್ತೀನಿ ಅಂತ. ನೀನು 8 ದಿವಸ ಟೈಮ್ ಕೊಡ್ತೀನಯ್ಯ, ಆಮೇಲೆ ನೀನು ಬರಬೇಡ, 8 ದಿವಸ ಬರ ಸಾಕು. 8 ದಿವಸ ಬಂದೆ.
6ನೇ ದಿವಸಕ್ಕೆ ಪರ್ಮನೆಂಟ್ ಆರ್ಡರ್ ಹಾಕೊಂಡ್ ಬಂದ್ಬಿಟ್ರು ನಮ್ಮ ಪ್ರೆಸಿಡೆಂಟ್ ಹರಿಪ್ರಸಾದ್ ಸರ್. ಏನಲ್ಲ ಇವಾಗ ಸಂತೋಷ ಆಯ್ತು ಅಂದ್ರು, ಸಂತೋಷ ಆಯ್ತು ಅಂತ ನಮ್ಮ ಸೆಕ್ರೆಟರಿ ಅವರು ಪ್ರೆಸಿಡೆಂಟ್ ಅವರು ನಮ್ಗೆ ಜೀವನ ಕೊಟ್ಟಿರೋರು, ನಮ್ಮ ಸಂಸಾರ ಇವತ್ತು ಚೆನ್ನಾಗಿರ್ಬೇಕಂದ್ರೆ ನಮ್ಮ ಪ್ರೆಸಿಡೆಂಟು, ನಮ್ಮ ಆಸ್ಪತ್ರೆ ಮೇಸ್ಟ್ರು, ನಮ್ಮ ಸೆಕ್ರೆಟರಿ ಅವರು ನಮ್ಮ ಒಂದು ಫ್ಯಾಮಿಲಿ ಇದ್ದಂಗೆ. ಆದರೆ ಏನನ್ನ ಮಾಡಲಿ ಏನನ್ನ ಹೋಗ್ಲಿ ಏನಂತ ದೇಶಪ್ಪ ಅದಪ್ಪ ಇದಪ್ಪ ಅಂತ ನಮ್ಮ ಸೆಕ್ರೆಟರಿ ಅವರಾಗಲಿ, ನಮ್ಮ ಪ್ರೆಸಿಡೆಂಟ್ ಆಗಲಿ, ನಮ್ಮ ಆಸ್ಪತ್ರೆ ಮೇಸ್ಟ್ರು ಹೆಡ್ ಮೇಸ್ಟ್ರ್ ಆಗಲಿ ಹಂಗಿದ್ರು. ಏನೋ ಅವರೆಲ್ಲ ಇದರಿಂದ ನಾನು ಇವತ್ತು ಅವ್ರನ್ನ ತಿಳ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಈ ಸ್ಕೂಲ್ ಅಂದರೆ ನಮಗೆ ಪ್ರಾಣನೇ. ಅಂದರೆ ನಾನು ಯಾವತ್ತೂ ಮಾತ್ರ ಎಲ್ಲ ತುಪ್ಪ ಉಪ್ಪು ಅಂದರೆ ನಮ್ಮನ್ನು ಸೇವಿಸಿ ಎಲ್ರಿಗೂ ನಮಸ್ಕಾರ.